ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನರ್ಸ್ ಅಕಾಡೆಮಿ ಕರ್ನಾಟಕ. ಈ ದಿನ ನಾವು ಕೆಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಕೆಸೆಟ್ 2023, ಕೆಸೆಟ್ 2024 ಹಾಗೂ ಕೆಸೆಟ್ 2025ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೆಎ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಸ್ನೇಹಿತರೆ. ಬನ್ನಿ ವಿಡಿಯೋದಲ್ಲಿ ಹೋಗೋಣ. ನೀವು ನೋಡಬಹುದು, ಇದು ಇವತ್ತು ಅಂದ್ರೆ ದಿನಾಂಕ 6/12/2025 ಬಿಟ್ಟಿದ್ದು. ಅಂದ್ರೆ ಕೆಸೆಟ್ 2023, 2024 ಹಾಗೂ ಈ ವರ್ಷದ್ದು ಅಂದ್ರೆ 2025ರಲ್ಲಿ ಅನೇಕ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆಬ್ಸೆಂಟ್ ಆಗಿರ್ತೀರ, ಅಂದ್ರೆ ಗೈರು ಹಾಜರಾಗಿರುವುದು ಕಂಡು ಬರುತ್ತದೆ ಅಂತ ಹೇಳ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅನೇಕ ಕಾರಣಗಳಿರಬಹುದು. ಕೆಸೆಟ್ 2023ರಲ್ಲಿ 24ರಲ್ಲಿ ನಿಮ್ದು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಹತ್ರ MSc ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಇರಬಹುದು, ಕಾನ್ವೊಕೇಶನ್ ಇಲ್ಲದೆ ಇರಬಹುದು. ಈ ತರ ಅನೇಕ ರೀಸನ್ ಗಳಿಂದ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಿರಲ್ಲ. ಅದೇ ತರ ಕೆಸೆಟ್ 2025ರಲ್ಲೂ ಕೂಡ ಕೆಲವೊಬ್ರು ಗೈರು ಹಾಜರಾಗಿದ್ದಾರೆ ಅಂತ ಕೆಇ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂದ್ರೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು, ಎಕ್ಸ್ಪೈರ್ ಆಗಿರ್ಬೋದು. ಈ ರೀತಿ ಅನೇಕ ಕಾರಣಗಳಿಂದ ನೀವು ಗೈರು ಹಾಜರಾಗಿರ್ತೀರಾ. ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೆಎ ಕಡೆಯಿಂದ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಅವಕಾಶ ಇದೆ. ಮತ್ತೆ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಕರೆದಿದ್ದಾರೆ. ನೀವು ನೋಡಬಹುದು, ಕೆಸೆಟ್ 2023ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನಾಂಕ 10/12/2025 ಅಂದ್ರೆ ಈ ತಿಂಗಳಿನ ಮುಂದಿನ ಬುಧವಾರದಂದು ಇಟ್ಟುಕೊಂಡಿದ್ದಾರೆ. ಎಲ್ಲ 41 ಸಬ್ಜೆಕ್ಟ್ ಗಳಿಗೆ ಸ್ನೇಹಿತರೆ ಒಂದೇ ದಿನ ಇದೆ. 10ನೇ ತಾರೀಕು 12ನೇ ತಿಂಗಳು 2025ನೇ ದಿವಸದಂದು ನೋಡಬಹುದು. ಬೆಳಗ್ಗೆ 9:30 10:00ವರೆಗೂ ಡೇಟ್ ಸಮಯವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ತರ ಕೆಸೆಟ್ 2024ಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ದಿನದಂದು ಅಂದ್ರೆ ದಿನಾಂಕ 10/12/2025 2:30 4:30ವರೆಗೂ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲಾ ಸಬ್ಜೆಕ್ಟ್ ಅವರು 2:30 4:30 ಒಳಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಅಟೆಂಡ್ ಮಾಡಬಹುದು. ಅಂದ್ರೆ ಕೆಸೆಟ್ 2023 ಮತ್ತು 2024 ಎರಡರಲ್ಲಿ ಕ್ಲಿಯರ್ ಆದವರೆಗೂ ದಿನಾಂಕ 10ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನಿಮಗೆ ಸಮಯ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲಾ ಸಬ್ಜೆಕ್ಟ್ ಅವರು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬಹುದು. 2023ರಲ್ಲಿ ಕ್ಲಿಯರ್ ಆದವರಿಗೆ 9:30 1:00ವರೆಗೂ ಟೈಮ್ ಕೊಟ್ಟಿದ್ದಾರೆ. 2024ರಲ್ಲಿ ಕ್ಲಿಯರ್ ಆದವರಿಗೆ 2:30 4:00ವರೆಗೂ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಇಲ್ಲಿ ನೋಡಬಹುದು. ಅದೇ ತರ ಕೆಸೆಟ್ 2025 ಅಂದ್ರೆ ಈ ವರ್ಷ ಯಾರ್ದು ಕ್ಲಿಯರ್ ಆಗಿದೆ, ಏನಾದ್ರು ಕಾರಣಗಳಿಂದ ಗೈರಾಜರಾಗಿದ್ರೆ, ಏನಾದ್ರು ಎಮರ್ಜೆನ್ಸಿ ಇತ್ತು, ಕೆಲಸ ಇಲ್ಲ, ನಾನು ಹೋಗ್ಲಿಕ್ಕೆ ಆಗಿಲ್ಲ ಅಂತ ಗೈರಾಜರಾಗಿದ್ರೆ ನಿಮಗೆ ಕೆಇ ಅವರು ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ. ಇದೇ ವರ್ಷ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ. 2 ದಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ದಿನಾಂಕ 11/12/2025 ಮತ್ತು 12/12/2025 ಅಂದ್ರೆ 2023 ಮತ್ತು 2024 ಇವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಅದರ ನೆಕ್ಸ್ಟ್ ದಿನ ಸ್ನೇಹಿತರೆ 11ನೇ ತಾರೀಕು ನೀವು ನೋಡಬಹುದು. ಕಾಮರ್ಸ್ ಅವರಿಗೆ, ಕನ್ನಡದವರಿಗೆ, ಎಕನಾಮಿಕ್ಸ್, ಕೆಮಿಕಲ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಹೋಮ್ ಸೈನ್ಸ್ ಅವರಿಗೆ ಬೆಳಗ್ಗೆ ಸೆಕ್ಷನ್ ಕೊಟ್ಟಿದ್ದಾರೆ. ಮಧ್ಯಾಹ್ನ ಸೆಕ್ಷನ್ ಅಲ್ಲಿ ಲೈಫ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್, ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ, ಜಿಯೋಗ್ರಫಿ ಇವರಿಗೆ 11ನೇ ತಾರೀಕು ಆಫ್ಟರ್ನೂನ್ ಸೆಕ್ಷನ್ ಕೊಟ್ಟಿದ್ದಾರೆ. ಅದೇ ತರ ನೀವು 12ನೇ ತಾರೀಕು ನೋಡೋದಾದ್ರೆ ಹಿಸ್ಟ್ರಿ, ಇಂಗ್ಲಿಷ್, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ, ಸೋಷಿಯಲ್ ವರ್ಕ್, ಎಜುಕೇಶನ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್, ವುಮೆನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್ ಇವರಿಗೆ ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ಟೈಮ್ ಅಲೋಟ್ ಮಾಡಿದ್ದಾರೆ. ಅದೇ 12ನೇ ತಾರೀಕು ಆಫ್ಟರ್ನೂನ್ ಸೆಕ್ಷನ್ ಅಲ್ಲಿ ಫಿಸಿಕಲ್ ಸೈನ್ಸ್, ಫಿಸಿಕಲ್ ಎಜುಕೇಶನ್, ಸಂಸ್ಕೃತ್, ಉರ್ದು, ಲಾ, ಸೈಕಾಲಜಿ, ಹಿಂದಿ, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್ ಇಷ್ಟು ಸಬ್ಜೆಕ್ಟ್ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಮಯವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ದಯಮಾಡಿ ಈ ಸಮಯವನ್ನು ಉಪಯೋಗಿಸಿಕೊಳ್ಬೇಕು. ಕೆಸೆಟ್ 2023, 2024ರಲ್ಲಿ ಯಾರ್ದು ಕ್ಲಿಯರ್ ಆಗಿ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ದು ಆಗಿಲ್ಲ ಅವರು ದಯವಿಟ್ಟು ಹೋಗಿ ಕೆಸೆಟ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಅದೇ ತರ 2025ರಲ್ಲಿ ಕ್ಲಿಯರ್ ಆದರೂ ಏನಾದರೂ ಕಾರಣಗಳಿಂದ ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಟೈಮ್ ಅವಕಾಶ ಕೊಟ್ಟಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಪೂರ್ಣಗೊಳಿಸಿ ನಿಮ್ಮ ಕೆಸೆಟ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬಹುದು. ಮತ್ತು ಪಿಜಿಯಲ್ಲಿ ಪರ್ಸ್ಯೂ ಆಗ್ತಿರೋರಿಗೆ ಏನೂ ಸಮಸ್ಯೆ ಇಲ್ಲ. ನಿಮಗೆ ಇನ್ನೂ 2 ವರ್ಷಗಳ ಕಾಲ ಟೈಮ್ ಕೊಡ್ತಾರೆ. ನೀವು ನೋಡಬಹುದು, ಕೆಸೆಟ್ 2023ರಲ್ಲಿ ಕ್ಲಿಯರ್ ಆದವರಿಗೆ 2025ಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ 2023ರಿಂದ 25 2 ವರ್ಷಗಳ ಕಾಲಾವಕಾಶ ಇರುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನು ಫಸ್ಟ್ ಸೆಮ್ ಅಲ್ಲೇ ಕೆಸೆಟ್ ಕ್ಲಿಯರ್ ಆಗಿದ್ರೆ ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ 2027ರವರೆಗೂ ಟೈಮ್ ಇರುತ್ತೆ. ಅಲ್ಲಿವರೆಗೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬಹುದು ಸ್ನೇಹಿತರೆ. ಇಷ್ಟು ಈ ವಿಡಿಯೋ ಆಗಿತ್ತು. ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ.
ಥ್ಯಾಂಕ್ ಯು.